ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ಕಹಿ ಉಂಡಿರುವ ಬಿಜೆಪಿ ಪಕ್ಷ ಲೋಕ ಚುನಾವಣೆಗೆ ಮೈಕೊಡವಿ ಯುದ್ಧ ಸಾರಲು ಆರಂಭಿಸಿದೆ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ನೀಡಿ ಮಹತ್ತರ ಬದಲಾವಣೆ ನಡೆಸಿರುವ ಪಕ್ಷ ಜಿಲ್ಲಾ ಮಟ್ಟದಲ್ಲೂ ಇದೇ ಹಾದಿ ಹಿಡಿದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಮರ್ಥ ನಾಯಕನನ್ನು ಹುಡುಕುವ ತಯಾರಿ ನಡೆಸಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಆಯ್ಕೆಗೆ ಕಸರತ್ತು, ಘಟಾನುಘಟಿ ನಾಯಕನಿಗೆ ಪಟ್ಟ ಕಟ್ಟುವ ನಿಯತ್ತು. ಬಿಜೆಪಿ ಪಕ್ಷಕ್ಕೆ ನೆಲೆಯೇ ಇಲ್ಲದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಯಕನ ಕೊರತೆ ಇಂದು ನಿನ್ನೆಯದಲ್ಲ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಲಸೆ ಬಂದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಯಲ್ಲಿ ಗೆಲುವು ಸಾಧಿಸಿ ಮಂತ್ರಿಯಾಗಿದ್ದು ಈಗ ಇತಿಹಾಸ. 5 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆಯಲ್ಲಿ ಬಿಜೆಪಿ ಗೌರಿಬಿದನೂರು ಹೊರತುಪಡಿಸಿದ್ರೆ ಬೇರೆಲ್ಲೂ ಅಷ್ಟು ಪ್ರಬಲವಾಗಿರಲಿಲ್ಲ. ಈಗ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಹವಾ ಸೃಷ್ಟಿಯಾಗಿದೆ. ಆದರೆ ಅದನ್ನ ಮತಗಳಾಗಿ ಬದಲಾಯಿಸುವ ಪ್ರಕ್ರಿಯೆಯಲ್ಲಿ ಪ್ರಬಲ ನಾಯಕನ ಕೊರತೆ ಎದ್ದು ಕಾಣ್ತಿದೆ. ಇದಕ್ಕಾಗಿ ಬಿಜೆಪಿ ಪಕ್ಷ ಪ್ರಬಲ ನಾಯಕನನ್ನು ಜಿಲ್ಲಾಧ್ಯಕ್ಷನಾಗಿ ನೇಮಿಸಲು ಹೊರಟಿದೆ. ಈಗ ಇಡೀ ಜಿಲ್ಲೆಯಲ್ಲಿ ಪ್ರಬಲವಾಗಿ ಕೇಳಿ ಬರ್ತಿರೋ ಮೊದಲ ಹೆಸರು ರಾಮಚಂದ್ರ ಗೌಡರದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತ ಅಭ್ಯರ್ಥಿ. ಆದರೆ ಕ್ಷೇತ್ರಕ್ಕೆ ಬಂದ 3 ತಿಂಗಳಲ್ಲಿ ಬಿಜೆಪಿ ಪರವಾದ ಕೂಗು ಕೇಳಿ ಬರುವಂತೆ ಮಾಡಿರುವ ನಾಯಕ ಇವರನ್ನ ಬಿಜೆಪಿ ಜಿಲ್ಲಾಧ್ಯಕ್ಷನಾಗಿ ಮಾಡಿದರೆ ಸಂಘಟನೆಗೆ ನೆರವಾಗಲಿದೆ. ಅಲ್ಲದೆ ಲೋಕ ಚುನಾವಣೆಯಲ್ಲಿ ಮತಗಳ ಸೆಳೆತದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎನ್ನುವ ಕೂಗು ಕೇಳಿ ಬರ್ತಿದೆ. ಚಿಂತಾಮಣಿ ತಾಲೂಕಿನ ಗೋಪಿನಾಥ್ ಕೂಡ ಇದೇ ಪಟ್ಟಿಯಲ್ಲಿ ಉಳಿದಿದ್ದಾರೆ. ಅವರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವ ಅಭ್ಯರ್ಥಿಯೆಂದೇ ಗುರುತಿಸಿಕೊಂಡಿದ್ರು. ಕಾರಣಾಂತರಗಳಿಂದ ಸೋಲಿನ ಕಹಿ ಉಣ್ಣಬೇಕಾಯಿತು. ಒಟ್ಟಾರೆ ಚಿಂತಾಮಣಿಯಿಂದ ಗೋಪಿನಾಥ್, ಶಿಡ್ಲಘಟ್ಟದಿಂದ ರಾಮಚಂದ್ರ ಗೌಡ್ರು ಇವಿಬ್ಬರ ಹೆಸರು ಅಂತಿಮ ಪಟ್ಟಿಗೆ ಬಂದು ನಿಂತಿದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದರೆ ಜಿಲ್ಲೆಯ 5 ತಾಲೂಕುಗಳ ಪೈಕಿ ಈಗಾಗಲೇ ಚಿಂತಾಮಣಿಯಿಂದ ಸತ್ಯನಾರಾಯಣ ಮಹೇಶ್, ಗೌರಿಬಿದನೂರಿನಿಂದ ರವಿನಾರಾಯಣ ರೆಡ್ಡಿ, ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಮಂಜುನಾಥ್, ಬಾಗೇಪಲ್ಲಿಯಿಂದ ರಾಮಲಿಂಗಪ್ಪ ಆಯ್ಕೆಯಾಗಲಿದ್ದಾರೆ. ಉಳಿದಂತೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಇದುವರೆಗೂ ಜಿಲ್ಲಾ ಅಧ್ಯಕ್ಷರಾಗಿ ಯಾರೂ ಆಯ್ಕೆಯಾಗಿಲ್ಲ. ಈ ಮಾನದಂಡದಿಂದ ಸೀಕಲ್ ರಾಮಚಂದ್ರ ಗೌಡರ ಆಯ್ಕೆ ಅನಿವಾರ್ಯವಾಗಿದೆ. ಆದರೆ ಒಬಿಸಿ ಮಾನ್ಯತೆ ನೀಡಲು ಚಿಂತಾಮಣಿಯ ಗೋಪಿ ಅಥವಾ ಪ್ರತಾಪ್ ಆಯ್ಕೆಗೆ ಒಲವು ತೋರಬಹುದು. ಅಲ್ಲದೆ ಇತ್ತೀಚೆಗೆ ಕಾಣಿಸಿಕೊಂಡಿರುವ ಸಂದೀಪ್ ರೆಡ್ಡಿ ಕೂಡ ಸಾಮಾನ್ಯ ವರ್ಗದಲ್ಲಿ ಕಾಂಪಿಟೇಟರ್ ಆಗಬಹುದು. ಏನಾಗುತ್ತೋ ಕಾದು ನೋಡಬೇಕು.